ಅದೇ ಎಕ್ಸೈಟ್ಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಕ್ಸೈಟ್ಮೆಂಟ್ ಹೊಟ್ಟೋಗತ್ತಲ್ವಾ. ಕರೆಕ್ಟ್. ನಿಮ್ಮ ಹತ್ರ ಬಂದು ಹೇಳ್ತಿದ್ರ UI ಬಗ್ಗೆ ಎಲ್ಲ ನಿಮ್ ಜೊತೆ ಹಂಚ್ಕೋತಿದ್ರ ಅಥವಾ ನಿಮ್ಗೆ ನೀವೇ ಕೇಳ್ತಿದ್ರ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್? ಖಂಡಿತ ಆಕ್ಚುಲಿ ಅವ್ರು ಯಾವಾಗ ಡಿಸ್ಕಸ್ ಮಾಡಿದ್ರು ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಟೈಮ್ ತುಂಬ ಡಿಫ್ರೆಂಟ್ ಆಗಿತ್ತು. ಬಟ್ ಇವಾಗ ಒಂದು ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತಗೊಂಡಿದೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಎಸ್, ಅಂಡ್ ಮ್ಯಾಮ್ ಈಗ ಯಾವಾಗಲೂ ಹೇಳ್ತೀರಾ ಮೋರ್ ದೆನ್ ಅ ವೈಫ್, ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋಕೆ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿ. ಆಸ್ ಅ ಉಪ್ಪಿ ಫ್ಯಾನ್, ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್, UI ನೋಡೋದಕ್ಕೆ ನೀವು ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್? ವೆಲ್, ನಾನು ಐ ಥಿಂಕ್ ತುಂಬ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಇದು ದಟ್ ದಿಸ್ ಇಸ್ ಒನ್ ಆಫ್ ಹಿಸ್ ಬೆಸ್ಟ್. ಐ ಥಿಂಕ್ ಒನ್ ಆಫ್ ಹಿಸ್ ಬೆಸ್ಟ್ ಮೂವೀಸ್. ಖಂಡಿತ ಆಸ್ ಅ ಫ್ಯಾನ್ ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಹೆಂಡತಿಯಾಗಿ ಹೇಳ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ಹಿಸ್ ಮೈಲ್ ಸ್ಟೋನ್ ಮೂವೀಸ್ ಅಂತ. ಖಂಡಿತ ಐ ಆಮ್ ವೇಟಿಂಗ್ ವಾಚ್ ಇಟ್ ವಿತ್ ಎವ್ರಿವನ್. ಆ್ಯಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ. ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ನ ಕೊಡ್ತಿದ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್ ಎನ್ ಸಿ ಉಪ್ಪಿ ಸರ್? ತುಂಬಾ ಸಂತೋಷ ಆಗ್ತಾ ಇದೆ. ಹಾಯ್, ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ. 3 ವರ್ಷ ಆದ್ಮೇಲೆ ಸಿಗ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಸರ್ ಹಾಯ್ ಹೇಳಿ ಸರ್. ಅವ್ರು ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು, 4 ನಾನೇ ನನ್ನ ಜೊತೆಗೆ ಮದುವೆ ಆಗಿದೆ.